ಹೇಳಕ್ಕ ಇಲ್ಲಿ ನಾನು ನಿನ್ಕೊಂಡಿರೋ ತಗೊಂಡು ಆ ಗೋವಲ್ಲೊಂದು ಫಸ್ಟಿಗೆ ಮಾಡಿದ್ನಲ್ಲ ಅದೊಂದು 2 ಮಾಡಿರ್ತೀನಿ. 2ರಾಗೆ ಯಾವ್ದಾನ ಒಂದು ಹಾಕಿಸ್ರಿ. 2 ಹಾಕ್ಸನ್ ಬೇಡಪ್ಪ ಸಿದ್ಲಿಂಗ, 2 ಹಾಕ್ಸೋಣ. ನಾಳೆ ಹೊತ್ನಾಗ ನಿಂದು ಒಂದೇ ತಾನೇ ಬೋರ್ ಇರೋದು, ಅದ್ರಾಗೆ ನಿನಗೆ ಏನಾನ ಶಾರ್ಟೇಜ್ ಬಂತು ಅಂದರೆ ನೀನು ಮಾಡ್ಕೊಂಬಂತೆ. ಹಿಂಗೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ಅದಕ್ಕೇನೆ ಅಲ್ಲ ಇಲ್ಲೊಂದು ಫಸ್ಟ್ ಇಲ್ಲಿ ಹಾಕ್ಸೋಣ. ಎಲ್ಲಿ ಶಾನೆ ನೀರು ಬರುತ್ತೆ ಹೇಳು, ಇಲ್ಲಿ ಹಾಕ್ಸೋಣ ಫಸ್ಟು. ಹ್ಞೂ ಅಕ್ಕ, ಇಲ್ಲೇ ಹಾಕ್ಸು, ಫಸ್ಟ್ ಇಲ್ಲಿ ಹಾಕ್ಸು. ಆಮೇಲೆ ನೋಡು ಇದ್ರಾಗ ಎಷ್ಟು ನೀರು ಬೀಳ್ತವೆ ಅಂತೇಳಿ ನೋಡಿ ಆಮೇಲೆ ತಿರ್ಗಿ ಅಲ್ಲ ಹಾಕ್ಸು. ಅಲ್ಲ 2 ತಗೋ ಹಾಕ್ಸೋಣ ಅಂತ. ಇನ್ನೇನು ಇಲ್ಲಿಂದೇನು ಅಲ್ಲಿಂದೇನು ಅಂಬೋದೇನು, 2 ತಗೋ ಹಾಕ್ಸಿದ್ರತ್ತ ನಮಗೆ ನೀರು ಹಾಕ್ತವೆ ನನ್ನ ಶಾರ್ಟೇಜ್ ಬಂದಾಗ ಅಂತ ಸುಮ್ಮನೆ ಹಾಕಿಸ್ಬಿಡ್ತೀವಿ ಬಿಡಪ್ಪ. ಹಾಕಿಸ್ಬಿಟ್ರತ್ಲಾಗೆ ಯಾವುದೂ ಇರಲ್ಲ. ಆಯ್ತೇನಮ್ಮ, ಹೇಳಿದ್ದು ನಮ್ಮ ಇವತ್ತು ಬೈನ ಬರುತ್ತಂತೆ ಬೋರ್ ಗಾಡಿ. ಮಾಡಿಕೊಟ್ಟಿದ್ದಾನಪ್ಪ ಸಿದ್ಲಿಂಗ ಬೋರ್ ಪಾಯಿಂಟು. ಇನ್ನೇನು ಹೇಳ್ಬಿಡು ಬೋರ್ ಗಾಡಿಯವ್ರಿಗೆ ಇವತ್ತು ಬೈನ ಬಾರ್ರಿ ಅಂತ. ಇವತ್ತು ಬೇರೆ ಒಳ್ಳೆ ದಿನ, ಹೆಂಗೆ ಹೊಸ ವರ್ಷ, ಇವತ್ತೇ ಹಾಕ್ಸಿದ್ರೆ ಆಯ್ತು ಅತ್ಲಾಗೆ. ನೋಡೋಣಮ್ಮ, ಹೇಳಿದ್ದೀನಿ ಏನೋ ಬರ್ತಾರೆ, ಹೆಂಗೋ ಬರೋವರೆಗೂ ನೆಚ್ಚಿಗೆ ಇರಲ್ಲ. ಬಂದ ಮೇಲೆ ಗೊತ್ತಾಗುತ್ತೆ. ಬಂದರೆ ಬಂದಂಗೆ, ಬರಲಿಲ್ಲ ಅಂತಂದರೆ ಅವರು ಯಾವಾಗ ಬರ್ತಾರೋ ಬರ್ತೀವಿ ಅಂತ ಹೇಳ್ದವರು ಬರೋದಿಲ್ಲ ಕೊನೆಗೆ. ಸರಿ ಆಯ್ತು ಹೇಳಿ, ನಿನಗೆ ಏನು ಗಿಫ್ಟ್ ಬೇಕಪ್ಪ ಹೇಳಪ್ಪ, ನಿನಗೆ ಏನು ಕೊಡಿಸ್ಬೇಕು ಸಿದ್ಲಿಂಗ? ಈಗಳಕ್ಕ ನಾನೇ ನಿಂತದ್ದೇ ಬೇಕು ಅಂಬಲ್ಲ, ನೀನು ಯಾವ್ದಾನ ಕೊಡು. ನೀನು ಕೊಟ್ಟಿರೋದನ್ನ ನಾನು ಸಂತೋಷವಾಗಿ ಇಸ್ಕೊಂತೀನಿ. ಇಂಥದ್ದು ಬೇಕು ಅಂತ ನಾನು ಕೇಳಲ್ಲ ಕಣಕ್ಕ. ನೀನು ಯಾವ್ದಾನ ಕೊಡು ಅಷ್ಟೇ, ನಿನಗೆ ಇಷ್ಟ ಆಗಿದ್ದ ಇಂಥದ್ದು ಕೊಡಬೇಕು ಅಂದಿದ್ದ ಕೊಡು ಅಷ್ಟೇನು. ಏನಪ್ಪ ಸಿದ್ಲಿಂಗ ಆತೇನ ಪಾಯಿಂಟು ಇಲ್ಲೊಂದು ಅಲ್ಲೊಂದು 2 ತಗ ಆದ್ವಿ. ಹ್ಞೂಣ್ಣ, ಒಂದು 2 ಮಾಡಿಸಿದ್ದೀವಿ, 2 ಹಾಕ್ಸೋಣ ಅಂತೇಳಿ. ಒಂದು 3 ಮಾಡೋಣ ಅಂದ್ಕೊಂಡ್ವಿ. ಅದಕ್ಕೆ ಸಾಕು ಸದ್ಯಕ್ಕೆ ಪಕ್ಕ ನೀರು ಅಂತ ಹೇಳಿದಾನೆ. ಅದಕ್ಕೆ ಇಲ್ಲೊಂದು ಅಲ್ಲೊಂದು ಇದ್ದಾವೆ, ನೋಡೋಣ. ಇನ್ನು ಹೆಂಗೆ ಏನು ಅಂತ ಹೇಳಿ ಕೊರ್ಸಿದ ಮೇಲೆ ಗೊತ್ತಾಗುತ್ತಲ್ಲ. ಇಲ್ಲ, ಇವನು ಬೋರ್ ಪಾಯಿಂಟ್ ಮಾಡಿರೋದ್ರಾಗೆ ಯಾವುದೋ ಹಿಂಗೆಲ್ಲ ಫೇಲ್ ಆಗಿರೋದು ಅದೆಲ್ಲ ಯಾವುದೂ ಆಗೇ ಇಲ್ಲ. ಏನು ಹಂಗೆಲ್ಲ ನಾವು ನೋಡಿದ್ದೀವಲ್ಲ, ಮಸ್ತ ಪಾಯಿಂಟ್ ಮಾಡ್ಯವನಿ, ಯಾವುದು ಹಂಗೆ ಬೋರ್ ಫೇಲ್ ಆಗಿಲ್ಲ. ಆಯ್ತು ಹೇಳು, ನೀರು ಬಿದ್ದೈತೀರ, ನಾನು ಒಂದು ಬೈಕ್ ಕೊಡಿಸ್ತೀನಿ. ಬೈಕ್ ಯಾತಕ್ಕೆ ಬಿಡೋಕ್ಕತ್ಲಾಗಿ ಅಂತ ದೊಡ್ಡದ್ದೇನು ಬೇಡ. ಯಾತನ ನಿನ್ಗೇನು ಇಷ್ಟ ಬರುತ್ತೋ ಬಟ್ಟೆ ಬರೀ ಅಂಥದ್ದು ಇಂಥದ್ದು ಕೊಡೋಚ್ಚಿ, ಸಣ್ಣ ಪುಟ್ಟ ದೊಡ್ಡದು ಗಾಡಿ ಪಾಡಿ ಬೇಡ ಕಣಕ್ಕ. ಇಲ್ಲ ಕಣಪ್ಪ, ನೀನು ನಮಗೆ ಒಳ್ಳೇದು ಮಾಡಿದ್ಯಾ. ಈಗ ನಿನ್ನಿಂದ ನಮಗೆ ನೀರು ಬಿದ್ದಿವೆ ಅಂತಂದರೆ ನಾನು ಬೈಕ್ ಕೊಡ್ಸೋಣ ಅಂತ ಅಂದ್ಕೊಂಡೆ, ದೊಡ್ಡ ಗಾಡಿನ. ಅದನ್ನ ಹೊಡಿತೀಯ ನೀನು? ಯಾಕಂದ್ರೆ ದೊಡ್ಡ ಗಾಡಿ ಏನು ಬೇಡ, TVS ಕೊಡ್ಸಿ ಇವನಿಗೆ. ದೊಡ್ಡ ಗಾಡಿ ಯಾಕೆ ಬರೋಲ್ಲ, TVS ಕೊಡ್ಸಿರಿ. ತಕ್ಕೂ ಓಡಾಡ್ತಾನಲ್ಲ, ಅದಕ್ಕೆ TVS ಆದ್ರೆ ಬೇಕಾಗ್ತವೆ. ಹೆಂಗೆ ಬೋರ್ ಪಾಯಿಂಟ್ ಮಾಡಿಕೊಟ್ಟವ್ನಿ, TVS ಕೊಡಿಸು. ಸರಿ ಆಯ್ತು ಹೇಳಪ್ಪ, ಕೊಡ್ಸೋಣ. TVS ಕೊಡ್ಸೋಕ್ಕಾಗುತ್ತೆ. TVS ಇಲ್ಲಾಂದರೆ ಸ್ಕೂಟಿ ಏನಾದರೂ ಕೊಡ್ಸೋಕ್ಕಾಗುತ್ತೆ. ಬೇಡ ಬಿಡಕ್ಕ, ಗಾಡಿ ಪಡಿಯಲ್ಲ ಯಾಕತ್ತ. ಇಲ್ಲ, ಅದು ಒಳ್ಳೆ ಕೆಲಸನೇನೆ. ಈಗ ದೊಡ್ಡ ಗಾಡಿ ಆದರೆ ಅದರಲ್ಲಿ ಏನು ತೊಗೊಂಡು ಹೋಗೋಕ್ಕಾಗಲಿ ಆಗಲ್ಲ. ನೀನು ಸೌದೆ ಅದು ಇದು ಏನಾದರೂ ತೊಗೊಂಡು ಹೋಗ್ತಿರ್ತೀಯ, ಏನಾದರೂ ಬೆಳೆ ಬೆಳೆದಿರೋದು ಕಾಯಿ ಏನಾದ್ರೂ ಏರ್ಕೊಂಡು ಹೋಗ್ತಿರ್ತೀಯ. ಅದಕ್ಕೆ TVS ಇಲ್ಲಾಂದರೆ ಸ್ಕೂಟಿ ಆದರೆ ಮುಂದೆಗಡೆ ಸ್ಪೇಸ್ ಇರುತ್ತೆ, ಅದ್ರ ಮುಂದೆ ಇಟ್ಕೊಂಡು ಹೋಗ್ಬೋದು. ನೀನು ಆರಾಮಾಗಿ ತೊಗೊಂಡು ಹೋಗೋಕ್ಕೂ ಮತ್ತು ಅದನ್ನು ಹೊಡೆಯೋದಕ್ಕೂ ಎಲ್ಲ ಈಸಿಯಾಗಿರುತ್ತೆ. ದೊಡ್ಡ ಗಾಡಿ ಆದರೆ ಅದು ತುಂಬ ಕಷ್ಟ, ಹೊಡೆಯೋದಕ್ಕಾಗೋದಿಲ್ಲ. TVS ಕೊಡ್ಸೋಕ್ಕಾಗುತ್ತೆ ಬಿಡು ಅಂದ. ಏನಣ್ಣ ನಿಮ್ಮ ಇಷ್ಟ, ಏನಾನ ಕೊಡಿಸ್ರಿ, ನಾನು ಇಷ್ಟಪಟ್ಟು ಇಸ್ಕೊಂತೀನಿ ಅಷ್ಟೇ. ಏನಾನ ಕೊಡಿಸಿದ್ರೆ ಆಯಿತು ಬಿಡ್ರಿ, ಇವಾಗ ಬೇಡ, ನೀರು ಬೀಳಿ. ನೀರು ಬಿತ್ತು ಅಂದರೆ ನಾಳೆಗೆ ತಗೊಂಬಂದು ಕೊಡ್ತೀವಪ್ಪ ನಿನಗೆ. ನಾಳೆನೇ ತಗೊಂಬಂದು ನೀನು ಮುಂದಕ್ಕೆ ನಿಲ್ಲಿಸ್ತೀವಿ. ನೀನು ಆರಾಮಾಗೆ ಓಡಾಡ್ಕೊಂಡಿರು. ಒಂದೊಂದ್ಸತಿ ಬರೋಕ್ಕಾಗಲ್ವಲ್ಲ, ದೂರ ಆಗುತ್ತಲ್ಲ ಹೊಲಕ್ಕೆ, ಅವಾಗೆಲ್ಲ ಗಾಡೀಲಿ ಬರ್ಬೋದು. ಹೆಂಗೋ ಗಾಡಿ ಇದ್ದರೆ ನಿನಗೊಂದು ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ. ಹಂಗೆ ಮಾಡಿರಿ, ಯಾಕೆ ಸುಮ್ಮನೆ ಗಾಡಿ ಕೊಡಿಸ್ರಿ. ಗಾಡಿ ಕೊಡ್ಸಿರಿ, ಅವನಿಗೂ ಏನಾನ ತರೋಕ್ಕೂ ಎಲ್ಗಾನ ಹೋಗೋಕ್ಕೂ ಹಿಂಗೆ ಏನಾನ ಬೋರ್ ಪಾಯಿಂಟ್ ಮಾಡೋಕ್ಕೆ ಕರೀತಾರೆ. ಹೆಂಗತ್ತ ಕರ್ಕೊಂಡು ಹೋಗ್ತಿರ್ತಾನೆ ಎಲ್ಲ. ನಾನು ಹೆಂಗೆ ಗಾಡಿನೇ ಕೊಡಿಸಿ ಒಂದು TVS. ಏನಪ್ಪ ಬೋರ್ ಪಾಯಿಂಟ್ ಮಾಡ್ದೇನೋ ಸಿದ್ಲಿಂಗ? ಕಿಟ್ಟಣ ಆಯಿತು, ಇವಾಗಿನ ಮಾಡಿಕೊಟ್ಟೆ 2, ಅದಕ್ಕೆ 2 ಹಾಕಿಸ್ತಾರಂತೆ. ನೀವು ಏನಾನ ನೀರು ಪರೋ ಸಾಲದು ಬಂದಾಗ ಹೊಡ್ಕೋಬೋದು. 2 ಇದ್ರಿ, ಒಂದೇ ಅಂದರೆ ಸಾಲದು ಬರ್ತವೆ ಅಂತ ಹೇಳ್ತಿತ್ತು ಅಕ್ಕಯ್ಯ. ಅದಕ್ಕೆ ಒಂದು ಸರಿ ಆಯ್ತು ಕಣಕ್ಕಂತ ಹೇಳ್ತಿದ್ದೆ. ಹೆಂಗ ಬಿಡು, ದೇವ್ರ ದಯದಿಂದ ನೀರು ಬಿದ್ದರೆ ಸಾಕಾಗೈತೆ. 2 ಬೋರ್ನಾಗೂ ನೀರು ಬಿದ್ದುಬಿಟ್ರಿ ಸಾಕು. ಅದಕ್ಕೆ ನನಗೆ TVS ಕೊಡಿಸ್ತಾರೆ ಅಂತ. ಯಾರು ಇವ್ರಿಗೆ ಗೊತ್ತಾಗ್ಲಿಲ್ಲಪ್ಪ, ಇವ್ರು ಯಾರೋ ದೊಡ್ಡ ವ್ಯಕ್ತಿಗಳಿದ್ದಂಗಿದ್ದಾರೆ. ಹೌದು ಕಣಮ್ಮ, ನಾನು ಈ ಊರಾಗೆ ಒಂದಿಟ್ಟು ದೊಡ್ಡ ಮನುಷ್ಯ. ನನ್ನ ಹೆಸರು ಕಿಟ್ಟಪ್ಪ ಅಂತ ಹೇಳಿ ಹಿಂಗೆ ನಾವು ಒಂದಿಟ್ಟು ದೊಡ್ಡ ಜಮೀನ್ದಾರರು ಅಷ್ಟೇನಿ. ದೊಡ್ಡ ಒಂದಿಟ್ಟು ನಮ್ಮದು ಹೊಲ ಫಲ ಸ್ಯಾನಿ ಐತಿ. ಕಿಟ್ಟಣ ಅಂತೇಳಿ ಇವ್ರದ್ದು ಒಂದು 50 ಎಕರೆ ಆಸ್ತಿ ಐತಿ. ಭಾಳ ಆಸ್ತಿ ಮಾಡಿದ್ದಾರೆ ಅಕ್ಕ ಇವರು. ಚೆನ್ನಾಗಿದ್ದಾರೆ. ಮನೆ ಕಡೆಗೆ 2 ಗಂಡು ಮಕ್ಕಳು, 2 ಮಕ್ಳದ್ದು ಮದುವೆ ಆಗೈತೆ. ಎಲ್ಲನ ಒಂದೊಂದು ಮಕ್ಕಳನ್ನ ಆಗ್ಯವ್ರಿ.
ಚೆನ್ನಾಗಿದ್ದಾರೆ ಇವಾಗ ಮನೆ ಕಡೆಗೆಲ್ಲನ ಈ ಎರಡು ಮದುವೆ ಆಗಿತ್ತು ಈ ಅಣ್ಣಯ್ಯ. ಇವಾಗ ಕಮಲಮ್ಮ ಅಂತ ಹೇಳಿ ಇನ್ನೊಂದು ಐತೆ, ಕಮಲಮ್ಮ ಅಂತ ಎರಡನೇದು. ಅಯ್ಯಮ್ಮಗಿನ ಮಕ್ಕಳಿಲ್ಲ. ಹೌದೇನು, ಹೆಂಗೋ ಬಿಡಿ, ನಮಗೆ ಒಳ್ಳೆಯವರು ಸಿಕ್ಕಿದಾರಲ್ಲ ಅಕ್ಕಪಕ್ಕದಗಳವರೆಲ್ಲ. ನಿಮ್ದು ಆ ಜಮೀನು ಅದೇನಕ್ಕ ನನ್ನ ಜೊತೆ ಓಡಾಡ್ತಿದ್ನಲ್ಲ ದಪ್ಪ ನಾನು, ಒಬ್ಬ ಅವನು ಇವ್ರ ಮಗ ಒಂದು ಸಣ್ಣನು. ಹೆಂಗೋ ನಮಗೆಲ್ಲ ಅಕ್ಕಪಕ್ಕದಾಗೆ ಒಳ್ಳೆಯರೇ ಜೊತೆಯಾಗಿದ್ದೀರಾ. ನಮ್ಗೆ ಒಳ್ಳೆ ಹತ್ರನೇ ಜಮೀನು ಸಿಕ್ಕಂಗೆ ಆಯ್ತು ಬಿಡಿ. ನಿಜವಾಗ್ಲೂ ನನಗೇನೋ ಖುಷಿ ಆಗ್ತೈತಿ ನಿಮ್ಮನ್ನೆಲ್ಲ ನೋಡಿದ್ರೆ. ಅಣ್ಣ ಬನ್ನಿರಿ, ಟೀಗಿಗೆ ಏನಾದರೂ ಕುಡಿತೀರಾ? ಕಾಫಿ ತಂದಿದ್ರೆ ನಮ್ಮ ಮಾಲ್ದಕ್ಕೆ ತಂದಿದ್ರು ಒಂದು ಸೂಸ ಕೊಡ್ರಿ. ಬರ್ರಿ, ಅಲ್ಲಿ ಗಾಡಿಯಲ್ಲಿದೆ, ಫ್ಲಾಸ್ಕದಲ್ಲಿ ಹಾಕಿಸ್ಕೊಂಬಂದಿದ್ದೆ ನಾನು. ಇವ್ರು ಸಿದ್ಲಿಂಗ್ ಅವ್ರು ಕುಡಿತಾರೆ ಅಂತ. ಇವರು ಏನೋ ಬೇಡ ನನಗೆ ಟೀ ಕಾಫಿ ಅಂದರು. ಇವಳಿಗೆ ಇರಬೇಕು ಕಾಫಿ, ಅದಕ್ಕೆ ನಾನು ಫ್ಲಾಸ್ಕದಲ್ಲಿ ತೊಗೊಂಬಂದಿದ್ದೆ. ಹಂಗ ಬಿಡ ಮತ್ತೆ ಒಳ್ಳೆ ಬಂದ್ರಿ. ನಮ್ಗೂನತ್ತ ಬೋಲ್ ಸಂತೋಷ ಆತು. ಎಲ್ಲ ಬೋರ್ ಪರ್ವ ಹಾಕಿಸ್ತೀರ, ಎಲ್ಲ ಇರೋ ಅಂತಾರು ನೋಡಿ ₹1 ಹೊಲ ತಾಂಡ್ರಿ. ನೋಡಮ್ಮ, ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ ಒಂದು ಹೆಣ್ಣು ಒಂದು ಗಂಡು. ಅವರಿಬ್ಬರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇಬ್ಬರು ಡಾಕ್ಟ್ರದ್ದು ಓದ್ತಾ ಇದ್ದಾರೆ. ಇಬ್ಬರು ಡಾಕ್ಟ್ರೇನೆ, ಇಬ್ಬರು ಮಕ್ಕಳು. ಇನ್ನೂ ಓದ್ತಾ ಇದ್ದಾಳೆ ಅವಳು, ನಮ್ಮವಳು. ಅವನು ಅಲ್ಲೇನೆ ಇನ್ನೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಒಂದು ಅಲ್ಲಿ ಸಣ್ಣದಲ್ಲಿ ಒಂದು ಆಸ್ಪತ್ರೆ, ಇನ್ನೂ ಪ್ರೈವೇಟಲ್ಲಿ ಹೋಗ್ತಾ ಇದ್ದಾರೆ. ಇನ್ನೂ ಗೌರ್ಮೆಂಟ್ ಏನಾಗಿಲ್ಲ, ಪ್ರೈವೇಟಲ್ಲಿ ಹೋಗ್ತಾ ಇದ್ದಾರೆ. ಇಬ್ಬರು ಮಕ್ಳು ಚೆನ್ನಾಗಿ ದುಡಿದ್ರು ನೀವು ಹೊಲ ಮಾಡ್ತಾ ಇದ್ದೀರಾ. ಹೊಲ ಮಾಡ್ಬೇಕಂತ ಇಷ್ಟಪಟ್ಟು ಬಂದಿದ್ದೀರಾ. ನಾವು ಇನ್ನೂ ಬೇಕಾದ್ರೆ ಇನ್ನೂ ಒಂದು 5 ಎಕರೆ ಯಾರಾದರೂ ಜಮೀನು ಕೊಟ್ಟರೆ ತೊಗೊಳ್ಳೋಣ ಅಂತ ಇದ್ದೀವಿ. ಇನ್ನು ಯಾರಾದರೂ ಕೊಟ್ಟರೆ ತೊಗೊಂಡತ್ಲಾಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬೇಜಾರು ಕಣಪ್ಪ, ಅಲ್ಲಿ ಬೆಂಗಳೂರಲ್ಲಿ ಇದು ನಮಗೂ. ಅದಕ್ಕೆ ಈ ಕಡೆ ಬಂದು ಏನಾದರೂ ಮಾಡ್ಕೊಳ್ಳೋಣ ಅಂತ. ಇನ್ನೇನು ನಮ್ಮ ಮಕ್ಕಳು ಇಬ್ಬರು ಓದ್ತಿರ್ತಾರೆ, ಅಲ್ಲಿ ಏನು ಮಾಡೋಕ್ಕಾಗುತ್ತೆ. ಅಲ್ಲಿ ಮಸ್ತಾಗಿ ನಾವು ಅಲ್ಲೇ ಬಿಲ್ಡಿಂಗ್ಗಳೆಲ್ಲ ಕಟ್ಟಿ ಬಾಡಿಗೆ ಕೊಟ್ಟಿದ್ದೀವಿ. ನಮಗೂ ಒಂದು 10 ಬಿಲ್ಡಿಂಗ್ ಇದ್ದಾವೆ. ಒಂದೊಂದು ಹತ್ರ 5 ಬಿಲ್ಡಿಂಗ್ ಮಾಡಿದ್ದೀವಿ. 5 ಬಿಲ್ಡಿಂಗ್ ಇದ್ದಾವೆ. ಏನು ಮಾಡೋದು, ಅದೆಲ್ಲ ಇದ್ರೂ ಏನು ಪ್ರಯೋಜನ ಇಲ್ಲ. ಅಲ್ಲಿ ಇಂಥ ಒಳ್ಳೆ ಗಾಳಿ ಬೆಳಕು ವಾತಾವರಣ ಎಲ್ಲ ನಾನು ಇಲ್ಲಿ ಬಿಟ್ಟರೆ ಎಲ್ಲೂ ಸಿಗೋದಿಲ್ಲ. ಅದಕ್ಕೇ ನಾನು ಬಿಡತ್ಲಾಗೆ ಹೋಗಲಿ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಇಲ್ಲೇ ಇರೋಣ ಆರಾಮಾಗೆ ಅಂತ. ನೋಡಮ್ಮ, ಮಸ್ತಾಗೈತಿ ನಿಮಗೆ. ನೀವು ಇತ್ಲ ಬತ್ತಿರಳ್ಳಿ ಕಳಿಕ್ಕಿ. ಅಂದರೆ ಈ ದೇವಾಶ ಕಣಮ್ಮ, ಓಟು ಅಲ್ಲಿ ಓಟು ಬೆಂಗಳೂರಾಗಿ ಸವಾಸಲ್ಲ. ಇಲ್ಲೇ ಇರ್ರಿ ಸುಮ್ಮನೆ. ನಿಮ್ಮ ಹುಡುಗರೆಲ್ಲ ಅಲ್ಲಿ ಇರ್ತಾರೆ, ಬತ್ತಾ ಹೋಗ್ತಾ ಇಲ್ಲಿ ಇರೋದು ಕಲ್ಕೊಳ್ರಿ. ನಾವು ಸ್ವಲ್ಪ ದಿನ ಬರೋದಿಲ್ಲ, ಆಮೇಲೆ ಬರ್ತೀವಣ್ಣ. ಇವಾಗ ಸದ್ಯಕ್ಕೆ ಬರೋಕ್ಕಾಗಲ್ಲ, ಹಂಗೆ ಓಡಾಡ್ಕೊಂಡು ಜಮೀನು ಮಾಡಿಸ್ಕೊಂಡು ಇರ್ತೀವಿ. ಆಮೇಲೆ ಬೇಕಾದರೆ ಇಲ್ಲೇ ಬಂದು ಇಲ್ಲೇ ನಾವು ಸೆಟ್ಲ್ ಆಗ್ತೀವಿ. ಏನಾದರೂ ಸೆಟ್ ಕಟ್ಬಿಟ್ಟು ಸೈಟ್ ಗೀಟ್ ಏನಾದರೂ ಇದ್ದರೆ ಯಾವುದಾದ್ರೂ ಸೈಟ್ ತೊಗೊಂಡು ಮನೆಗೆ ಕಟ್ಟಿಸಿ ಬರ್ತೀವಣ್ಣ. ಮನೆ ಕಟ್ಟಿಸ್ತೀವಿ. ಇಲ್ಲೊಂದು ರೂಮ್ ಕಟ್ಟಿಸ್ತೀವಿ ಹೊಲ್ದಲ್ಲಿ. ಆಮೇಲೆ ಅಲ್ಲಿ ಊರಲ್ಲೊಂದು ಚೆನ್ನಾಗಿ ಮನೆ ಕಟ್ಟಿಸ್ಬೇಕು. ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿದ್ದರೆ ಅಣ್ಣ ಬರೋಕ್ಕಾಗೋದು. ಸರಿ ಅಮ್ಮ, ಆತು. ನಾನೇನು ಅಣ್ಣ ಏನು ಬೇಡ, ಕಿಟ್ಟಪ್ಪನ್ನು. ಅಲ್ಲ, ಹೆಂಗೆ ಆಗಲಿ ಮರ್ಯಾದೆ ಕೊಡಬೇಕಲ್ಲ, ದೊಡ್ಡವರಲ್ಲ ನೀವು, ಅದಕ್ಕೆ. ಏನಿಲ್ಲ ಬಿಡಮ್ಮ, ಏನಂತ ದೊಡ್ಡ ವ್ಯಕ್ತಿ ಏನಲ್ಲ ನಾನು ಹಿಂಗೆ ಸ್ವಲ್ಪ ಜಮೀನ್ದಾರ ಅಷ್ಟೇನಿ. ನೋಡೋದಲ್ಲ ವೀಕ್ಷಕರೇ, ಇಲ್ಲೆಲ್ಲ ತುಂಬ ಒಳ್ಳೆಯವರು. ಹೆಂಗೋ ಇವತ್ತು ಬೋರ್ ಪಾಯಿಂಟ್ ಆಯಿತು, ನೀರು ಇವತ್ತು ಬಿದ್ದರೆ ಸಾಕಾಗೈತಿ. ಹೆಂಗೋ ಇವರು ಬೇರೆ ಬಂದಿದ್ದಾರೆ, ಕಿಟ್ಟಣ್ಣ ಅವರು. ಇವರು ತುಂಬ ಒಳ್ಳೆಯವರು, ಇವರು ಚೆನ್ನಾಗಿ ಮಾತಾಡಿಸ್ತಾರೆ. ಇವತ್ತು ಏನಾದರೂ ಬೋರ್ ಪಾಯಿಂಟ್ ಮಾಡಿದ್ರೆ ನೀರು ಬಿದ್ದುಬಿಟ್ರೆ ಸಿದ್ಲಿಂಗನ್ಗೆ ನಾವು TVS ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.